ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಏನ್ ಶೇರ್ ಮಾಡ್ತಿದ್ದೀನಿ ಅಂದ್ರೆ, ಇವತ್ತು ಸಂಡೇ, ಸೊ ಹೊರಟಿರೋದು ರಾಯರ್ ಮಠಕ್ಕೆ. ಅಂಡ್ ನಿನ್ನೆದು ನಾನು ಒಂದು ಸಪ್ರೇಟ್ ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಚೆಕ್ ಮಾಡಿಲ್ಲ ಚೆಕ್ ಮಾಡಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅಂಡ್ ಈಗ ಹೊರಟಿರೋದು ನಾನು ನನ್ನ ಫ್ರೆಂಡ್ನು ಕೂಡ ತೋರಿಸ್ತೀನಿ. ಸೊ ಅವಳು ಆಫ್ಟರ್ ಅ ಲಾಂಗ್ ಟೈಮ್ ನನ್ನ ಲಾಗ್ ಅಲ್ಲಿ ಬರ್ತಿರೋದು. ಅಂಡ್ ಶಿ ಇಸ್ ಒನ್ ಆಫ್ ಮೈ ಸ್ಕೂಲ್ ಮೇಟ್ ಅಂಡ್ ನನ್ನ ಒಂದು ಕ್ಲೋಸ್ ಅಂಡ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಯಾರದು ಅಂತ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಿನ್ನೆ ಹೇಳಿದಾಗ 4 ಜನ ಪೆಂಡಿಂಗ್ ಇದ್ದಾರೆ ಫಾಲೋವರ್ಸ್ ಅಂತ ಹೇಳಿದೆ, ಕಂಪ್ಲೀಟ್ ಆಯ್ತು. ಸೊ ಇನ್ನು ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಇಲ್ಲಿದೆ ಚಿತ್ರಾ ಸುರೇಶ್ ಇನ್ಸ್ಟಾಗ್ರಾಮ್ ಐಡಿ. ಸೊ ನನ್ನ ಒಂದು ಡೈಲಿ ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅಂಡ್ ಇವತ್ತಿನ ದಿನ ಯಾವ ಥರ ಇರುತ್ತೆ, ಹಾಗೆ ನಾವು ಎಲ್ಲೆಲ್ಲೆಲ್ಲ ಹೋಗ್ತೀವಿ, ಇವತ್ತಿನ ದಿನ ನಾನು ಹೆಂಗ್ ಸ್ಪೆಂಡ್ ಮಾಡ್ತೀನಿ ಅಂತ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಯಥಾಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ನೋಡಿ ಗೈಸ್ಗಳೇ, ನನ್ನ ಬೆಸ್ಟ್ ಫ್ರೆಂಡು. ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ, ಎಸ್ ಮೇ ಬಿ ಒಂದು ಎಷ್ಟು ವರ್ಷ ಆಯ್ತೆ, 10 ಪ್ಲಸ್ 14 ಇಯರ್ಸ್ 16 ಇಯರ್ಸ್ ಫ್ರೆಂಡ್ಶಿಪ್ಪು. ಬಟ್ ಈಗ ನಾವು ಮೀಟ್ ಆಗಿ ಒಂದು 1.5 ಇಯರ್ ಆಗಿತ್ತು, ಮೀಟೇ ಆಗಿರಲಿಲ್ಲ. ಇವತ್ತು ಮೀಟ್ ಆಗಿದ್ವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋ ಮುಖಾಂತರ ಮೀಟ್ ಆಗಿದ್ದೀವಿ. ಆ್ಯಂಡ್ ಈಗ ಬಂದು ಇಳಿದ್ವಿ ಬಸ್ಸು. ಇವತ್ತಿನ ದಿನ ಯಾವ ಥರ ಇರುತ್ತೆ, ಹಾಗೆ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ನಿಮಗೆ ಶೇರ್ ಮಾಡ್ತೀವಿ. ಸೇವಾಕರ್ತರು ರಾಯರ ಎಲ್ಲ ಸೇವಾಕರ್ತರು ರಾಯರ ಈಗ ಫೋಟೋ ಸೆಷನ್ಸ್ ಆಯ್ತು. ಸ್ವಲ್ಪ ರೀಲ್ಸ್ಗೆ ಪಾಪ ಮನಸ್ವಿತಾ ವಿಡಿಯೋ ಮಾಡಿಕೊಟ್ಲು, ಸ್ನ್ಯಾಪ್ ಹಾಕಿದ್ವಿ. ಆ್ಯಂಡ್ ನಮ್ಮಲ್ಲಿ ಒಂದು ರೀಲ್ಸ್ ಎಡಿಟ್ ಮಾಡಿಕೊಡ್ತಾಳೆ ಅವಳು ನನ್ನಿಂದ, ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ. ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಅವಳೇ ನನಗೆ ವಿಡಿಯೋ ಮಾಡಿಕೊಟ್ಟಿದ್ದು, ಸೊ ಕ್ರೆಡಿಟ್ಸ್ ಅವಳಿಗೆ. ಎಡಿಟ್ ಅವ್ಳು ಮಾಡಿಕೊಟ್ರೆ ಅವ್ಳು ಮೆನ್ಷನ್ ಮಾಡ್ಬಿಡ್ತೀನಿ, ಈಗ ಎಲ್ಲರೂ ಮೆನ್ಷನ್ ಮಾಡೋಣ. ಆ್ಯಂಡ್ ಈಗ ಅವಳ ಕೇಳ ಹೆಂಗೆ ಅನಿಸ್ತು? ಬಾ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಪೀಸ್ಫುಲ್ ಆಗಿದೆ. ನೆಕ್ಸ್ಟ್ ಏನಾದರೂ ತಿನ್ನಕ್ಕೆ ಹೋಗಬೇಕು, ಲೆಟ್ಸ್ ಸಿ ಎಲ್ಲ ಹೋಗ್ತೀವಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಫುಲ್ ಡಿಸ್ಟರ್ಬೆನ್ಸ್. ನಾನು ಮೈಕ್ ಚಾರ್ಜಿಗೆ ಹಾಕಿ ಮೈಕ್ ತಂದಿಲ್ಲ. ಆ್ಯಂಡ್ ಗೈಸ್, ಈಗ ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಅದರಿಂದ ಮೇ ಬಿ ಎಷ್ಟು ನಿಮಿಷ 10 ಮಿನಿಟ್ಸ್ ದೂರ ಆಯಿತು, ಕಾರ್ನರ್ ಹೌಸಿಗೆ ಹೊರಟಿದ್ದೀವಿ. ಆ್ಯಂಡ್ ನಾನು ಹೋಗ್ತಿರೋದು ಫಸ್ಟ್ ಟೈಮ್. ಸೊ ದಿಸ್ ರೋಸ್ ಇಸ್ ಗಿವನ್ ಬೈ ಮನಸ್ವಿತಾ. ಇದ್ರದ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಾಳೆ, ನೀವು ಅವಾಗ ನೋಡ್ಬೋದು. ಆ್ಯಂಡ್ ಈಗ ಹೊರಟಿದ್ದೀವಿ. ಗೂಗಲ್ ಮ್ಯಾಪ್ ನೋಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾಳೆ. ಪ್ರತೀಕ್ಷಾ ಕರೆಕ್ಟ್ ಕರ್ಕೊಂಡು ಹೋಗ್ತಿದ್ದೀನಿ. ಹಿಂಗೆ ಎಲ್ಲ ಚಿನ್ನ ನೋಡು, ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ದೀನಿ ಅವಳ. ದಯವಿಟ್ಟು ಕಮೆಂಟ್ ಹಾಕ್ಬೇಡ. ಅದಕ್ಕೆ ಈಗ ಹೊರಟಿದ್ದೀವಿ. ಚೆನ್ನಾಗಿದೆ ಈ ರೋಡ್, ಒಂಥರ ಫುಲ್ ಖಾಲಿಯಾಗಿ ಗ್ರೀನರಿ, ಫುಲ್ ಗ್ರೀನರಿ ಇದೆ. ಸೊ ಮನಸ್ವಿತಾ ಕಾರ್ನರ್ ಹೌಸಿಗೆ ಹೋಗಿದ್ದಾಳೆ, ಅದಕ್ಕೆ ಅವಳು ನನ್ನ ಕರ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೂ ಚಿತ್ರ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದಾಳೆ. ಅವಳೇ ನಂಗೆ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದು ಇವತ್ತು, ಅದಕ್ಕೆ ಬಂದಿದ್ದೀನಿ ನಾನು ಅಲ್ಲಿಂದ. ಅಷ್ಟೇ ಕಣೆ, ಯಾರು ಕೊಟ್ಟು ತಿನ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ಅವಳು ಮುಂಚೆ 2-3 ಸಲ ಹೋಗಿದ್ದಾಳೆ, ಅದಕ್ಕೆ ಚೆನ್ನಾಗಿದೆ ಅಲ್ಲ. ಆಮೇಲೆ ಅವಳಿಗೆ ಒಂದೂವರೆ ತಿಂಗಳಿಂದ ಅವಳಿಗೆ DBC ತಿನ್ಬೇಕು ಅಂತ ಬೈಕೆ ನಾನು ಒಬ್ಳಿಗೆ ಅಲ್ಲ ಇವಳಿಗೆ. ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಕಾರ್ನರ್ ಹೌಸ್ಗೆ. ಪೋಲಾರ್ ಬೇರ್ಗೆ ಹೋಗೋಣ ಅಂದ್ವಿ, ಅದು ಆಲ್ರೆಡಿ 2-3 ಸಲ ತುಂಬ ಸಲ ಹೋಗ್ಬಿಟ್ಟಿದ್ದೀವಿ. ಕಾರ್ನರ್ ಹೌಸಿಂಗು ನಾನು ಹೋಗಿಲ್ಲ. ಸರಿ ಬಾ ಕಾರ್ನರ್ ಹೌಸ್ಗೆ ಹೋಗೋಣ ಅಂತ ಅಂದು, ಅದಕ್ಕೆ ಹಂಗೆ ಆಟ ಆಡ್ಕೊಂಡು ರೋಡಲ್ಲಿ ಕಮಂಗಿಗಳು ಬರೀ ಇಂಥದೆಯ. ಬಟ್ ಈ ರೋಡ್ ಚೆನ್ನಾಗಿದೆ ಈ ರೋಡ್, ಅದಕ್ಕೆ ಆಟ ಆಡೋಕ್ಕಾಯ್ತು. ಬಿಸಿ ರೋಡ್ ಇದ್ರೆ ನೋಡಿ ಅಂಕಲ್. ಜಸ್ಟ್ ರೀಚ್ಡ್ ಕಾರ್ನರ್ ಹೌಸ್. DBC ಒಂದು ಚೆನ್ನಾಗಿ ಕರೆಕ್ಟ್ ಲೊಕೇಶನ್ ಕರ್ಕೊಂಡು ಇನ್ನೂ ಏನೇನು ನೋಡ್ಬೇಕು ಕಾಣೆ. ಇನ್ನೊಂದ್ಸಲ ಹೇಳಿ. ನನ್ನ ಕಾರ್ನರ್ ಹೌಸ್ಗೆ ರೀಚ್ ಮಾಡಿಸಿದೆ. ಓಕೆ, ಕರೆಕ್ಟ್ ಲೊಕೇಶನ್ ಹಾಕೋದು ಕರ್ಕೊಂಡ್ಬಂದಿದ್ದೀನಿ ಚಿನ್ನ.
ಆ್ಯಂಡ್ ಒಳಗೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ರೀ. ಬಿಸಿ ಮತ್ತು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡಿದ್ದೀವಿ 2. ಸೊ ಅದು ಬಂದಿದೆ, ಸವಿಯಲು ಸಿದ್ಧ. ಇವ್ರು ಇನ್ನೂ ಫೋಟೋಸ್ ತೊಗೊತಾ ಇದ್ದಾರೆ. ತೊಗೊಂಡು ಆಮೇಲೆ ತಿಂದು ಹೊರಡೋದು. ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ತಿನ್ಕೊಂಡು ಈಗ ನಾವು ಬಂದಿರೋದು ಬ್ಲಾಕಿಗೆ. ಹಾಕಿದ್ರೆ ಕೊಡ್ತೀನಿ, ಬೇಡ ಬೇಡ ಕಡೆ ಅಂದೆ. ಆಲ್ರೆಡಿ ಒಂದು ಕೊಡ್ತಿದ್ದೀನಿ. ಇಲ್ಲಿ ಅದನ್ನ ಕಾರ್ನರ್ ಹೌಸಲ್ಲಿ ನಾನೇ ಒಳಗೆ ಈಸ್ಕೊಟ್ಟಿದ್ದೆ. ಅಂಕಲ್ ಪ್ಲೀಸ್ ಕೊಟ್ಬಿಡಿ ಅಂಕಲ್, ಮಗು ಹಚ್ಕೊಂಡು ಕುತ್ಕೊಂಡ್ಬಿಟ್ಟೈತೆ ಅಂದ್ಬಿಟ್ಟು ಅವ್ರು ಇಲ್ಲಿ ತಗೊಳಮ್ಮ, ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗು ಅಂತೇಳಿ ಒಂದು ಕೊಟ್ಟರು. ನಾನೊಂದು ಮಿಲ್ಕ್ ಶೇಕ್ ಅಫ್ಸೈನ ಇಟ್ಟಿದ್ದು ಚೆನ್ನಾಗಿಲ್ಲ, ಕುಡ್ದಿಲ್ಲ, ಅದಕ್ಕೆ ಮನೆಗೆ ಎತ್ಕೊಂಡು ಹೋಗ್ತಿದ್ದೀನಿ. ಐಸ್ ಕ್ರೀಮ್ ಓಕೆ ಅದು ಬಿಟ್ಟು ಈ ಮಿಲ್ಕ್ ಶೇಕ್ ಎಲ್ಲ ಬರ್ತಿಲ್ಲ ಅಲ್ಲೇ ಆ್ಯಂಡ್ ಈಗ ಏನಾದರೂ ನೋಡಿಕೊಂಡು ಇಬ್ಬರು ಒಂದೇ ಥರದ್ದು ಏನಾದರೂ ಚೆನ್ನಾಗಿರುತ್ತೆ. ಇವಾಗ ಇದು ಒಂದೇ ಥರ ತೊಗೊಂಡು ತೋರಿಸೆ. ಕ್ರಿಸ್ಟಲ್ಸ್ ಇಬ್ರಿಗೂ ಒಂಥರ ಹುಚ್ಚಿದೆ, ಸೊ ಸರಿ ಹೋಯ್ತು. ಇಲ್ಲಾಂದರೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಏನು ತಗೊಳೋದೇನು ತಗೊಳೋದು. ಹಾಂ, ಬಾಯ್ ಬಾಯ್. ಮನಸ್ಸನ್ನ ಇಸ್ ಗೋಯಿಂಗ್. ಬೇಗ ಸಿಗೋಣ ಅತಿ ಶೀಘ್ರದಲ್ಲಿ. ವೆಲ್ಕಮ್ ಬ್ಯಾಕ್. ಸೊ ನಾನು ಈಗ ಮನೆಗೆ ಬಂದೆ. ಟೈಮ್ ಆಗಿರೋದು 2 o'clock. ಸೊ ನಾನು ಎಕ್ಸಾಕ್ಟ್ ನಮ್ಮ ಅಮ್ಮಂಗೆ ಹೇಳೋಗಿದ್ದೆ ಈ ಟೈಮ್ಗೆ ಬರ್ತೀನಿ ಅಂತ. ಈ ಟೈಮ್ಗೆ ಬಂದೆ. ಸೊ ಚೆನ್ನಾಗಿತ್ತು ಇವತ್ತಿನ ದಿನ ಅವಳ ಜೊತೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಟೈಮ್ ಸ್ಪೆಂಡ್ ಮಾಡಿದ್ದು. ಮಿನಿಮಲ್ ಟೈಮ್ ಸ್ಪೆಂಡ್ ಮಾಡಿದ್ರು, ಖುಷಿಯಾಗಿತ್ತು, ಚೆನ್ನಾಗಿತ್ತು. ಕಾರ್ನರ್ ಹೌಸಿಗೆ ತುಂಬ ದಿನದಿಂದ ಅನ್ಕೊತಿದ್ದೆ ಹೋಗ್ಬೇಕಂತ, ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ. ಆ್ಯಂಡ್ ನನಗೆ DBC ಓಕೆ ಅನಿಸ್ತು. ಮಿಲ್ಕ್ ಶೇಕ್ ಅಲ್ಲ, ಟು ಬಿ ಆನೆಸ್ಟ್ ರಿವ್ಯೂ ನನಗಂತೂ ಇಷ್ಟನೇ ಆಗಿಲ್ಲ. ತುಂಬ ತಿಕ್ಕಾಗಿ ಮಾಡ್ತಾರೆ, ಅದೊಂಥರ ಏನೋ ಫ್ಲೇವರ್ ಬೇರೆ ಟೇಸ್ಟ್ ಕೊಡ್ತಿತ್ತು. ನಾನು ಕುಡ್ದಿರಾ, ಅವಳು ಕುಡ್ದಿರಾ. ಆ್ಯಂಡ್ ನಾನು ಮನೆಗೆ ಎತ್ಕೊಂಬಂದಿದ್ದೀನಿ, ಅದನ್ನ ಸುಮ್ಮನೆ ವೇಸ್ಟ್. ಅದೇನು ಮೇ ಬಿ 190 rupees ಏನೋ ಇತ್ತು. ಸೊ ಅದಕ್ಕೆ ಐ ಬ್ರಾಟ್ ಇಟ್ ಹೋಮ್. ಆ್ಯಂಡ್ ಈಗ ಟೈಮ್ ಆಗಿದ್ದು 2 o'clock. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತು ಭಾನುವಾರ. ಆ ರೀಸನ್ಗೆ ಆ ಒಂದು ಕ್ಲಿಪ್ಪಿಂಗ್ನೂ ಹ್ಯಾಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಸೇ ಹಾಯ್ ಹಾಯ್ ಮಾಡಿ. ವೆಲ್ಕಮ್ ಬ್ಯಾಕ್. ಓಕೆ ಬಾಯ್. ಎಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ಟೈಮ್ ಆಗಿರೋದು 4 o'clock. ನಾನು ಬಂದು ಮತ್ತೆ ಸ್ನಾನ ಮಾಡಿಕೊಂಡೆ. ಔಟ್ಫಿಟ್ ಚೇಂಜ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಈಗ ನಾನು ಅಪ್ಪ ಹೊರಟಿರೋದು ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ. ರಿಮೈಂಡ್ ದೀಪ ಹಚ್ಬೇಕಲ್ಲ, ಸೊ ಆ ರೀಸನ್ಗೆ ಹೊರಟಿದ್ದೀವಿ. ಚೆನ್ನಾಗಿದ್ದು ಅಷ್ಟು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡೆ ನಾನು. ಆ್ಯಂಡ್ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ಪೂಜೆ ಕೂಡ ಆಗಿದೆ. ಸೊ ರಾಘವೇಂದ್ರ ಸ್ವಾಮಿನ ಬೆಳಗ್ಗೆ ತೋರ್ಸೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇಲ್ಲಿ ಬಂದು ಮಕ್ಕಳಮ್ಮನ ಮಾಡಿದ್ದೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಇದೆ. ಬರ್ಗರ್ ಕಿಂಗ್ ಕರ್ಕೊಂಬಂದಿದ್ದೀನಿ ಸರ್. ಹೋದ ವಾರ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೆ, ಅದಕ್ಕೆ ಈ ವಾರ ನಮ್ಮ ಅಪ್ಪನ ಕರ್ಕೊಂಬಂದಿದ್ದೀನಿ. ಬನ್ನಿ ಟೇಸ್ಟ್ ನೋಡಿ ಯಾವ ಥರ ಇರುತ್ತೆ ಅಂತ. ನಮ್ಮ ಅಪ್ಪಂಗೆ ಓಕೆ ಆಗಿದೆ. ಅಪ್ಪಂಗೆ ಇದ್ರದ್ದೆಲ್ಲ ಇಷ್ಟ. ಆರಾಮಾಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೋದಿತ್ತು ಅಂತ ಹೇಳ್ತಾರೆ. ಇದೆಲ್ಲ ಫಸ್ಟ್ ಟೈಮು, ಒಂದ್ಸಲ ತಿಂದು ನೋಡ್ಬೇಡಿ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ. ಲೆಟ್ಸ್ ಸಿ ಅವರ ಒಂದು ರಿಯಾಕ್ಷನ್. ಲಾಸ್ಟಲ್ಲಿ ಅವ್ರು ಹಿಂಗಿತ್ತು
ಫೈನಲಿ ಇವಾಗ ಹೊರಗೆ ವೇಸ್ಟ್ ಮಾಡೋದು ಹುಡುಗಿ ಕೆಲಸ ದುಡ್ಡು ವೇಸ್ಟ್ ಚೆನ್ನಾಗಿತ್ತು ಎಲ್ಲ ಹೇಳು ಫಸ್ಟ್ ಟೈಮ್ ತಿಂದಿದ್ದಲ್ಲ ಹೆಂಗ್ ಅನಿಸ್ತು ಏನು ಚೆನ್ನಾಗಿಲ್ಲ ಏನು ಚೆನ್ನಾಗಿಲ್ಲ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಇಂಥವಲ್ಲ. ನಮ್ಮ ಅಪ್ಪಂಗೆ ಏನಿದ್ರು ಬೆಣ್ಣೆ ದೋಸೆ ಇಡ್ಲಿ ಬರೀ ಇದೆ. ನಮ್ಮಮ್ಮ ಹೋದ್ಸಲ ಬಂದಾಗ ನೀವೇ ನೋಡಿದ್ರಲ್ಲ ಗೈಸ್, ನಮ್ಮಮ್ಮ ಎಷ್ಟು ಚೆನ್ನಾಗಿ ರಿವ್ಯೂ ಕೊಟ್ರು, ಅವ್ರು ಎಷ್ಟು ಎಂಜಾಯ್ ಮಾಡ್ಕೊಂತಿದ್ರು. ನಮ್ಮಪ್ಪ ಇದೇನಾ ಇದೆ ಅವ್ರು ಫುಲ್ ಶಾಕ್ ಆಗ್ತಿದ್ರು. ಒಣೆ ಬ್ರೆಡ್ಡು ಒಣೆ ಬನ್ನು ಅನ್ಕೊಂತಿದ್ರೆ ಗೈಸ್ ನಮ್ಮಪ್ಪ. ಅವ್ರಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತಲ್ಲ ಹಾರಿಸಲ್ಲಿ. ಆ್ಯಂಡ್ ಈಗ ವಿ ಆರ್ ಗೋಯಿಂಗ್. ಆ್ಯಂಡ್ ನನ್ನ ತಮ್ಮಂಗೂ ನಗೆಟ್ಸ್ ತೊಗೊಂಡೆ, ಅವನು ಬೇಕು ಅಂದಿದ್ದ, ಅದಕ್ಕೆ ಹೊರಟಿದ್ದೀನಿ ಮನೆಗೆ. ಆ್ಯಂಡ್ ಫೈನಲಿ ನಮ್ಮ ಅಪ್ಪಂಗೆ ಬರ್ಗರ್ ಕಿಂಗ್ ಇಷ್ಟ ಆಗಲಿಲ್ಲ. ನಮ್ಮ ಅಮ್ಮಂಗೆ ಓಕೆ ಅನಿಸ್ತು. ಒನ್ ಟೈಮ್ ತಿನ್ನಕ್ಕೆ ಅವ್ರಿಗೆ ಇಷ್ಟ ಆಯಿತು. ನಮಗೆಲ್ಲ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ.